ಹಾಯ್ ಗೈಸ್, ನಾನು ಅಭಿ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟ್ರಿ ವಿತ್ ಅಭಿ. ಇವತ್ತಿನ ಕತೆ ಬಂದ್ಬಿಟ್ಟು ಒಂದು ಕಾಲಿಂದ ಸ್ಟಾರ್ಟ್ ಆಗುತ್ತೆ. ಈ ಕಾಲ್ ಕೇವಲ ಕಾಲ್ ಮಾತ್ರ ಅಷ್ಟೇ ಅಲ್ಲ, ಇದು ವರ್ಷಗಳ ಹಿಂದಿನ ಒಂದು ಭಯಂಕರ ರಹಸ್ಯವನ್ನು ಬಿಚ್ಚಿಡುತ್ತೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ, ಕೊನೆಯ ಟ್ವಿಸ್ಟ್ ನಿಮ್ಮನ್ನು ಬೆಚ್ಚಿ ಬೀಳಿಸ್ತದೆ. ಈ ಕತೆ ಬಂದ್ಬಿಟ್ಟು ಕಾರ್ತಿಕ್ ಎಂಬ ಹುಡುಗನ ಕತೆ. ಇವನು ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಿರ್ತಾನೆ ಮತ್ತು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಪ್ರತಿದಿನದ ಹಾಗೆ ಕಾರ್ತಿಕ್ ತನ್ನ ಕೆಲಸನ ಮುಗಿಸ್ಕೊಂಡು ತನ್ನ ಅಪಾರ್ಟ್ಮೆಂಟ್ಗೆ ಹೋಗೋ ಟೈಮಲ್ಲಿ ರಾತ್ರಿ ತುಂಬಾ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಇದಕ್ಕೋಸ್ಕರ ಕಾರ್ತಿಕ್ ತನ್ನ ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಬರೋಬ್ಬರಿ 12:17 ಕಾರ್ತಿಕ್ ತನ್ನ ಮನೆಗೆ ಹೋಗ್ತಾನೆ. ಕರೆಕ್ಟ್ ಅದೇ ಸಮಯಕ್ಕೆ ಒಂದು ಕರೆ ಬರುತ್ತೆ. ಆ ಕರೆಯನ್ನು ಕಾರ್ತಿಕ್ ಎತ್ತಿದ ತಕ್ಷಣ ನನ್ನನ್ನು ಉಳಿಸು ಅಂತ ಒಂದು ಹೆಂಗಸಿನ ಧ್ವನಿ ನಡುಗ್ತಾ ಕೇಳುತ್ತೆ. ಕಾರ್ತಿಕ್ ಇದನ್ನು ಕೇಳಿದ ತಕ್ಷಣ ಸ್ವಲ್ಪ ಭಯ ಬೀಳ್ತಾನೆ. ಯಾರು ನೀನು ಅಂತ ಕೇಳ್ತಾನೆ. ಆಗ ಆ ಹೆಂಗಸು ಹೇಳ್ತಾಳೆ, ನನ್ನನ್ನು ಕಾಪಾಡು, ಇವರು ನನ್ನನ್ನು ಹುಡುಕ್ತಾ ಇದ್ದಾರೆ ಅಂತ. ಕಾಲ್ ಅಲ್ಲಿಗೆ ಕಟ್ ಆಗುತ್ತೆ. ಮತ್ತೆ ಕಾರ್ತಿಕ್ ಅದೇ ನಂಬರ್ಗೆ ಕಾಲ್ ಮಾಡ್ತಾನೆ. ಆಶ್ಚರ್ಯ ಏನಂದರೆ ಆ ನಂಬರ್ ಎಕ್ಸಿಸ್ಟೇ ಇರೋದಿಲ್ಲ. ಮತ್ತೆ ಮರುದಿನ ಕಾರ್ತಿಕ್ಗೆ ಅದೇ ಸಮಯಕ್ಕೆ 12:17 ಮತ್ತೆ ಅದೇ ನಂಬರಿಂದ ಕರೆ ಬರುತ್ತೆ. ಆದರೆ ಈ ಬಾರಿ ಕೇವಲ ಒಂದು ಶಬ್ದ, ಅದು ಕೆಂಪು ಮನೆಗೆ ನೀನು ಹೋಗಬೇಡ. ಮತ್ತೆ ಆ ಕಾಲ್ ಅಲ್ಲಿಗೆ ಕಟ್ ಆಗುತ್ತೆ. ಕಾರ್ತಿಕ್ ಈ ಬಾರಿ ಈ ಶಬ್ದವನ್ನು ಕೇಳಿ ತುಂಬಾ ಭಯ ಪಡ್ಕೋತಾನೆ. ಈ ವಿಷಯವನ್ನು ತನ್ನ ಫ್ರೆಂಡ್ ಅಜಯ್ಗೆ ಹೇಳ್ತಾನೆ. ಆದರೆ ಅಜಯ್ ಇದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಯಾರೋ ನಿನ್ನ ಹತ್ರ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅಂತ ಕಾಮಿಡಿ ಮಾಡಿ ಅಲ್ಲಿಂದ ಹೋಗ್ತಾನೆ. ಕಾರ್ತಿಕ್ ಇದನ್ನು ಸಹ ಲೈಟಾಗೆ ತಗೊಳ್ತಾನೆ. ಕಾರ್ತಿಕ್ ಮತ್ತೆ ಮರುದಿನ ಆಫೀಸ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಕಾರ್ತಿಕ್ಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಮನೆಯ ಬಾಗಿಲಿಗೆ ಒಂದು ಕೆಂಪು ಕೋಟೆಯ ಫೋಟೋವನ್ನು ಅಂಟಿಸಿರ್ತಾರೆ ಮತ್ತು ಆ ಫೋಟೋದ ಕೆಳಗಡೆ ಬೇಗ ಬಾ ಅಂತ ಬರ್ತಿರುತ್ತೆ. ಇದನ್ನು ನೋಡಿ ಕಾರ್ತಿಕ್ ತುಂಬಾ ಗಾಬರಿ ಆಗ್ತಾನೆ. ಕಾರ್ತಿಕ್ ಒಳಗಡೆ ಹೋಗ್ತಾನೆ. ಮತ್ತೆ 12:17 ಮತ್ತೆ ಅದೇ ಕರೆ ಬರುತ್ತೆ. ಈ ಸಾರಿ ಆ ಹೆಂಗಸು ಹೇಳ್ತಾಳೆ, ಅವರು ನಿನ್ನನ್ನು ನೋಡ್ತಾ ಇದ್ದಾರೆ ಅಂತ. ಕರೆಕ್ಟ್ ಅದೇ ಸಮಯಕ್ಕೆ ಕಾರ್ತಿಕ್ನ ಮನೆ ಬಾಗಿಲನ್ನು ಯಾರೋ ಟಕ್ 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 ಅಂತ ಬಡಿತಾರೆ. ಕಾರ್ತಿಕ್ ಮನೆ ಬಾಗಿಲನ್ನು ತೆಗಿಯೋಕೆ ಅಂತ ಹೋಗ್ತಾನೆ. ಹೊರಗಡೆ ತೆಗೆದು ನೋಡ್ತಾನೆ. ಯಾರು ಅಂದರೆ ಯಾರೂ ಇರೋದಿಲ್ಲ. ಆದರೆ ಹೊರಗಡೆ ಕಾರ್ತಿಕ್ಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಮನೆಯ ಮುಂದ್ಗಡೆ ಒಂದು ಹಳೆಯ ಕೀ ಬಿದ್ದಿರುತ್ತೆ. ಆ ಕೀ ಮೇಲ್ಗಡೆ 27 ಅಂತ ಬರ್ತಿರುತ್ತೆ. ಈ 27 ಏನು, ಕಾರ್ತಿಕ್ ಈ ಕೀಯನ್ನು ತಕ್ಕೊಂಡು ಏನು ಮಾಡ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಹೀಗೆ ಕುತೂಹಲದಿಂದಿರಿ ಮತ್ತು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.